ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಲಾಸ್ಟ್ ಟೈಮ್ ಈ ವಿಚಾರವಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಗವರ್ಮೆಂಟ್ ಆಕ್ಷನ್ ತಗೋತಾ ಇದೆ, ಎಸ್ಪೆಷಲಿ ಗೃಹಲಕ್ಷ್ಮಿಯ ಬಗ್ಗೆ. ಯಾರಾದ್ರೂ ಈ ತರ ಮಾಡಿದ್ರೆ ದಯವಿಟ್ಟು ಹೋಗಿ ವಾಪಸ್ ಕೊಟ್ಬಿಡಿ ಕಾರಣ ಅಂತಾನು ಹೇಳಿದ್ದೆ, ನಿಮಗೆ ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳಿ. ಈಗ ಮನೆ ಮನೆಗೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಇದರಿಂದ ದೊಡ್ಡ ಒಂದು ಏನು ಅಕ್ಕಪಕ್ಕದ ಮನೆಯವ್ರ ಹತ್ರ ಕೆಲವೊಂದಷ್ಟು ವಿಚಾರಗಳು ಅಥವಾ ಮರ್ಯಾದೆ ಹೋಗುವಂತದ್ದಾಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ವಿಚಾರಗಳು ಖಂಡಿತ ಇವಾಗ ನಡೆಯುತ್ತೆ. ವಾರ್ನಿಂಗ್ ಕೊಟ್ಟಾಗ ಗೌರ್ಮೆಂಟ್ ನೀವ್ ಯಾರು ಕೇಳಲಿಲ್ಲ, ಈಗ ಮನೆ ಬಾಗಿಗೆ ಬರ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಇದೆ. ಸೊ ಇದು ತುಂಬಾ ಜನಕ್ಕೆ ತಮಾಷೆ ಅನ್ಸ್ಬೋದು ಅಥವಾ ತುಂಬಾ ಜನಕ್ಕೆ ಸೀರಿಯಸ್ ಇಶ್ಯೂ ಅಂತಾನು ಅನಿಸ್ಬೋದು. ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತಗೊಳ್ಳೋದು ಬಿಡೋದು ನಿಮ್ ಇಷ್ಟ, ಬಿಕಾಸ್ ತುಂಬಾ ಸೀರಿಯಸ್ ಆಗಿರುವಂತ ಮ್ಯಾಟರ್ ಆಕ್ಚುಲಿ ಇದು. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡಿ, ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸತ್ತವರ ಖಾತೆಗೆ ಎಷ್ಟು ಕೋಟಿ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ. ಎವ್ರಿ ತಿಂಗಳು ಅಪ್ಡೇಟ್ ಮಾಡ್ತಾ ಇದೆ. ಅದು ರೀಸೆಂಟ್ ಆಗಿ ಕಳೆದ ತಿಂಗಳಿಂದ ಸತ್ತವರ ಖಾತೆಗಳಿಗೆ ನಾವು ಇಷ್ಟ ಅಮೌಂಟ್ ಕಳ್ಸಿದೀವಿ, ಅದನ್ನ ನಾವು ರಿಕವರಿ ಮಾಡ್ಕೋಬೇಕು ಅಂತ ಬಗ್ಗೆನೂ ನಾನು ಬಹಳಷ್ಟು ನಿಮ್ಗೂ ರೆಸ್ಪಾನ್ಸ್ ಮಾಡಿ ವಿಡಿಯೋನು ಮಾಡಿದೀನಿ ನಾನು. ಸೊ ಸತ್ತವರ ಖಾತೆಗೆ ತುಂಬಾ ಹಣ ಹೋಗ್ತಾ ಇದೆ, ಸರಿನಾ? ಸೊ ಏನಾಗ್ತಾ ಇದೆ ಅಂತ ಅಂದ್ರೆ, ಸತ್ತೋದ್ಮೇಲೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ನ ಗೌರ್ಮೆಂಟ್ ಗೆ ಸಬ್ಮಿಟ್ ಮಾಡ್ತಾ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಇವಾಗ ಇನ್ನೊಂದು ವಿಚಾರ ಗಮನಕ್ಕೆ ಏನು ಬಂದಿದೆ ಗವರ್ಮೆಂಟ್ ಗಮನಕ್ಕೆ ಅಂತ ಹೇಳಿದ್ರೆ, ತೀರ್ ಹೋಗಿರ್ತಾರೆ, ಬಟ್ ಅವ್ರದ್ದು ಎಟಿಎಂ ಕಾರ್ಡ್ ಇರುತ್ತೆ. ಎಟಿಎಂ ಕಾರ್ಡ್ ನ ಬಳಕೆ ಮಾಡ್ಕೊಂಡು ವಿತ್ಡ್ರಾ ಮಾಡ್ಕೋತಾ ಇದಾರಂತೆ. ಸೊ ಚೆಕ್ ಆದ್ರೆ ಅವ್ರದ್ದು ಸೈನ್ ಬೇಕು. ಈಗ ಅವ್ರ ಇಲ್ಲ ಅಂತಂದ್ರೆ ಎಟಿಎಂ ಇರುತ್ತೆ, ಇಲ್ಲಾಂದ್ರೆ UPI ಗೆ ನೀವು ಲಿಂಕ್ ನ ಮಾಡ್ಕೊಂಡಿರ್ತೀರಾ ಫೋನ್ ನಂಬರ್ಗಳನ್ನ. ಸೊ ಈ ರೀತಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ಕೊಂಡಿರುವಂತದ್ದು ಕಂಡು ಬಂದಿರುವಂತದ್ದು ಈಗ ಲೇಟೆಸ್ಟ್ ಅಪ್ಡೇಟ್ ಇದು. ಬಿಕಾಸ್ ಇಷ್ಟು ದಿನ ಇವ್ರು ಹೇಳ್ತಿದ್ರು ಸತ್ತವ್ರ ಖಾತೆಗೆ ನಾವು ಅಮೌಂಟ್ ನ ಕೂಡ ಹಾಕಿದೀವಿ ಗೊತ್ತಾಗ್ದಿಲ್ದ್ರೆ, ಸೊ ಇವಾಗ ನಾವ್ ಅದನ್ನ ರಿಕವರಿ ಮಾಡ್ಕೋತೀವಿ ಅಂತಾನು ತಿಳಿಸಿದ್ರು. ಆದ್ರೆ ಈಗ ವಿತ್ಡ್ರಾ ಮಾಡ್ಕೋತಾ ಇರುವಂತ ವಿಚಾರನ ಕೂಡ ಟ್ರ್ಯಾಕ್ ಡೌನ್ ಮಾಡಿದ್ದಾರೆ. ಎಟಿಎಂ ಕಾರ್ಡ್ ಇಟ್ಕೊಂಡು UPI ಮುಖಾಂತರ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ಕೊಂಡು ಆ ದುಡ್ಡನ್ನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂತದ್ದು ಬ್ಯಾಂಕ್ ಕಡೆಯಿಂದ. ಸೊ ನಾವೆಲ್ಲರೂ ಬಿಡಿ ಆಯ್ತು, ಏನೋ ಕ್ಯಾನ್ಸಲ್ ಮಾಡ್ತಾರೆ ಬಿಡಿ, ಇನ್ನೇನು ಹಣ ವಾಪಸ್ ಕೇಳೋದಿಲ್ಲ ಅಂತ ಅನ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಆದ್ರೆ ಈಗ ನೀಟಾಗಿ ಟ್ರ್ಯಾಕ್ ಡೌನ್ ಮಾಡಿ ಈಗ ಎಲ್ಲಾನು ಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ. ಈಗ ನಿಮ್ಮ ಮನೆ ಬಾಗ್ಲಿಗೆ ಆಶಾ ಕಾರ್ಯಕರ್ತೆಯರು ಬರ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ, ಸತ್ತೋಗಿರೋರ್ದು ನೀವು ದುಡ್ಡು ಎಷ್ಟು ಇಸ್ಕೊಂಡಿದೀರಾ, ದುಡ್ಡು ಎಷ್ಟು ಕಂತಿನ ಹಣದಿಂದ ನಿಮ್ಮ ಮನೆಗೆ ತಲುಪಿದೆ, ಎಷ್ಟಾದ್ರೂ ವಿತ್ಡ್ರಾ ಮಾಡಿರಿ ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಟಿರಿ, ಎಲ್ಲಾ ದುಡ್ಡನ್ನ ಈಗ ವಾಪಸ್ಸು ಗೌರ್ಮೆಂಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಮನೆ ಮನೆ ಬಾಗ್ಲಿಗೆ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಿರೋದು, ಅವ್ರ ಮನೆ ಬಾಗ್ಲಿಗೆ ಬಂದು ದುಡ್ಡು ಕೇಳಿ ಸರಿ ಅನ್ಸುತ್ತಾ? ನಿಮ್ಗಳಿಗೆ ಸರಿ ಅನ್ಸುತ್ತಾ ಹೇಳಿ? ಅಕ್ಕಪಕ್ಕದವ್ರು ಯಾರಪ್ಪ ಇದು, ಏನಕ್ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡ್ಬೋದು. ನಾಳೆ ದಿನ ಮಾತಿಗೆ ಬೆಳಿಬಹುದು, ಅಥವಾ ನೋಡು ಅವ್ರು ದುಡ್ಡು ತಿಂದ್ರು, ಅತ್ತೆ ದುಡ್ಡು ತಿಂದ್ರು, ಸೊಸೆ ದುಡ್ಡು ತಿಂದ್ರು ಅನ್ನೋ ಮಾತುಗಳು ಬರ್ಬೋದು. ಸೊ ಹಾಗಾಗಿ ಹೇಳ್ತಾ ಇರೋದು, ಕ್ಲಿಯರ್ ಆಗಿ ದಯವಿಟ್ಟು ಡೆತ್ ಸರ್ಟಿಫಿಕೇಟ್ ನ ಹೋಗ್ಬಿಟ್ಟು ಸಬ್ಮಿಟ್ ಮಾಡಿ. ತಹಸೀಲ್ದಾರ್ ಆಫೀಸ್ಗೆ ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿದ್ರೆ ಈ ಸಮಸ್ಯೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲ ಅಂತಂದ್ರೆ ಮನೆ ಬಾಗ್ಲಿಗೆ ಬಂದು ಎಲ್ಲಾ ದುಡ್ಡು ವಸೂಲಿ ಮಾಡ್ತಾರೆ. ಅದು ನೀವು ಒಂದೇ ಕಂತಿನ ಹಣ ಆದ್ರೂ ತಗೋಬಹುದು, ಇಲ್ಲಾಂದ್ರೆ ಅವ್ರು ತೀರೋಗಿ ಅದಾದ್ಮೇಲೆ ಒಂದು 10 ಕಂತಿನ ಹಣ ತಗೊಂಡಿರ್ಬೋದು. ಒಟ್ನಲ್ಲಿ ದುಡ್ಡನ್ನ ವಾಪಸ್ಸು ಕೊಡ್ಬೇಕು. ಸೊ ಇದಕ್ಕೆ ನಿಮ್ಗೆ ಸದ್ಯಕ್ಕೆ ಫೈನ್ ಹಾಕ್ತಾ ಇಲ್ಲ, ಅದಕ್ಕೆ ನೀವು ಕ್ಲಿಯರ್ ಆಗಿರಿ. ಫೈನ್ ಹಾಕ್ದಿರೋ ಹಾಗೆ ನೀವ್ ಎಷ್ಟು ತಿಂಗಳು ಹಣನ ತಗೊಂಡಿದೀರಾ ಅಷ್ಟು ತಿಂಗಳು ಹಣನ ವಾಪಸ್ ಈಸ್ಕೊಳ್ಳೋದಿಕ್ಕೆ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು. ಸೊ ನಿಮಗೆ ಸೋಮವಾರದಿಂದ ಈ ಅಮೌಂಟ್ ಕಲೆಕ್ಟ್ ಮಾಡೋದಿಕ್ಕೆ ಮನೆ ಮುಂದೆ ಬರ್ತಾ ಇದ್ದಾರೆ. ಸೊ ಬೇಡ, ಯಾಕೆ ಅಕ್ಕಪಕ್ಕದವ್ರ ಮನೆಗ್ ಬಾಯಿಗೆ ನೀವೇ ತುತ್ತಾಕ್ತೀರಾ? ಆಡ್ಕೊಳ್ಳೋದು ಯಾಕೆ? ಇನ್ನೊಬ್ರು ಅವ್ರ ದುಡ್ಡು ತಿಂದ್ರು, ಅವ್ರ ಅಮ್ಮನ್ ದುಡ್ಡು ತಿಂದ್ರು, ಅವ್ರ ಮಕ್ಳು ದುಡ್ಡು ಯಾಕೆ ಬೇಕಿವೆಲ್ಲ? ಸುಮ್ನೆ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ನೀವು ಸಬ್ಮಿಟ್ ಮಾಡಿ ಬಂದ್ರೆ ಡೆತ್ ಸರ್ಟಿಫಿಕೇಟ್, ಅವ್ರ ಆಧಾರ್ ಕಾರ್ಡು ಮತ್ತೆ ಗೃಹಲಕ್ಷ್ಮಿ ತಗೊಂತಾ ಇದ್ರು ಅಂತ ಹೇಳಿ ಅವ್ರ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತೆ. ಯಾವ್ದು ಇಟ್ಕೊಳ್ತೀರಿ ಅಂತ ಯಾರು ಕೂತಿರ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ತೀರಾ. ಸೊ ಹೋಗಿ ಸಬ್ಮಿಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಬನ್ನಿ. ಇಲ್ಲ ಅಂತಂದ್ರೆ ನಿಜವಾಗ್ಲೂ ನಾಳೆ ದಿನ ಆಫೀಸರ್ಸ್ ಗಳು ಮನೆ ಮುಂದೆ ಬಂದಾಗ ಮರ್ಯಾದೆ ಮೂರ್ಖಸೆ ಹೋಗುತ್ತೆ. ಅದು ಮಾತ್ರ ಖಂಡಿತ. ಯಾಕಂದ್ರೆ ನಾವು ಗೌರ್ಮೆಂಟ್ ಹೇಳಿದಾಗ ಕೆಲವೊಂದನ್ನ ನಾವು ಕೇಳ್ಬೇಕಾಗತ್ತೆ. ಸೊ ಗೌರ್ಮೆಂಟ್ ಒಂದು ರೂಲ್ಸ್ ನ ಮಾಡ್ತಾ ಇದೆ ಅಥವಾ ಗೌರ್ಮೆಂಟ್ ಒಂದು ವಿಚಾರನ ಹೇಳ್ತಾ ಇದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ನಾವೆಲ್ಲರೂ ಸೀರಿಯಸ್ ಆಗಿರ್ಬೇಕಾಗತ್ತೆ. ತಮಾಷೆ ತರನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲಾ ಟೈಮು ತಮಾಷೆ ಆಗೋದಿಲ್ಲ, ಅಮಾವಾಸ್ಯೆ ಆಗ್ಬಿಡುತ್ತೆ. ಸೊ ತಮಾಷೆ ಮಾಡ್ಕೊಂಡು ಕೂತಿದ್ರು. ಈಗ ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ನ ತಗೊಂಡು ಮನೆ ಬಾಗಿಲಿಗೆ ಸೋಮವಾರದಿಂದ ಬರ್ತಾ ಇದಾರೆ. ಇದು ಇಡೀ ಕರ್ನಾಟಕದಲ್ಲಿ ಎಲ್ಲಾ ಭಾಗಗಳಿಗೂ ಬರ್ತಾರೆ, ಸರಿನಾ? ಈಗ ನಿಮ್ಮ ಏರಿಯಾದಲ್ಲಿ ಒಂದು ಅಂಗನವಾಡಿ ಇರುತ್ತೆ, ಆ ಅಂಗನವಾಡಿಯಲ್ಲಿ ಇರೋರು ನಿಮ್ಮ ಮನೆಗಳಿಗೆ ಅವ್ರಿಗೆ ಲಿಸ್ಟ್ ಸಿಕ್ಕಿರುತ್ತೆ. ಎಲ್ಲರ ಮನೆಗೂ ಬರ್ತಾರೆ ಅಂತ ಹೇಳ್ತಾ ಇಲ್ಲ ನಾನು, ತೀರ್ ಹೋಗಿರೋರ್ದು ಲಿಸ್ಟ್ ಗಳು ಸಿಕ್ಕಿರುತ್ತೆ. ಅವ್ರ ಮನೆ ಅಡ್ರೆಸ್ ಕೂಡ ಟ್ರ್ಯಾಕ್ ಡೌನ್ ಆಗಿರುತ್ತೆ.
ಮನೆಗ್ ಬರ್ತಾರೆ, ದುಡ್ಡನ್ನ ವಸೂಲಿ ಮಾಡ್ತಾರೆ. ನೀವು ನಾಳೆ ಕೊಡ್ತೀನಿ, ಇಲ್ಲ ನನ್ನ ಹತ್ರ ಇವತ್ತು ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ಯಾರೂ ನಿಮ್ ರೀಸನ್ಸ್ಗಳನ್ನ ಕೇಳೋದಿಕ್ಕೆ ಸಿದ್ಧವಾಗಿರೋದಿಲ್ಲ. ನೀವ್ ಎಷ್ಟು ತಗೊಂಡಿದ್ದೀರಾ, 2,000 ತಗೊಂಡಿದ್ದೀರಾ, 10,000 ತಗೊಂಡಿದ್ದೀರಾ, ಅಷ್ಟನ್ನು ಅವ್ರ ಮುಂದೆನೆ ನೀವು ದುಡ್ಡನ್ನ ಕೊಡ್ಬೇಕಾಗತ್ತೆ. ಈ ಪರಿಸ್ಥಿತಿನ ನೀವುಗಳೇ ಮಾಡ್ಕೊಂಡಿದ್ದೀರಾ. ಸೊ ಸೋಮವಾರದಿಂದ ಬರ್ತಾ ಇದಾರೆ, ನಿಮಗೆ ಇನ್ನೂ ಟೈಮ್ ಇದೆ, ಹೋಗ್ ಕೊಟ್ಬಿಟ್ಟು ಬಂದ್ಬಿಡಿ ತಹಸೀಲ್ದಾರ್ ಆಫೀಸ್ಗೆ. ಸೋಮವಾರ ಬೆಳಗ್ಗೆನೂ ಹೋಗ್ ಕೊಟ್ಬಿಟ್ಟು ಬಂದ್ಬಿಡಿ, ಯಾಕಂದ್ರೆ ಇವತ್ತು ಭಾನುವಾರ ರಜಾ ಇರುತ್ತೆ. ಬಟ್ ಸೋಮವಾರ ಬೆಳಗ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ರು ಅಟ್ಲೀಸ್ಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅಕ್ನಾಲೇಜ್ಮೆಂಟ್ ನ ಆಶಾ ಕಾರ್ಯಕರ್ತೆಯವರು ಬಂದಾಗ ನೀವು ತೋರ್ಸಿದ್ರೆ ಬಚಾವು. ಇಲ್ಲ ಅಂತ ಅಂದ್ರೆ ದುಡ್ಡು ಇಸ್ಕೋತಾರೆ. ಜಾಸ್ತಿ ಏನಾದ್ರು ಮಾತಾಡಿದ್ರೆ ನಿಮ್ ಮೇಲೆ ಏನ್ ಕೇಸ್ ಹಾಕ್ಬೇಕು ಅದನ್ನು ಕೂಡ ಹಾಕ್ತಿವಿ, ಯಾಕಂದ್ರೆ ಇದು ಫ್ರಾಡ್ ಅಂಡರ್ ಬರುತ್ತೆ. ಸೊ ಹಾಗಾಗಿ ಸುಳ್ಳು ಹೇಳಿ ದುಡ್ಡನ್ನ ತಗೊಂಡಿದ್ದಾರೆ ಅನ್ನೋ ಅಂಡರ್ ಅಲ್ಲಿ ಬಂದು ಸುಮ್ನೆ ಯಾಕೆ ಅಲ್ವಾ ಇಷ್ಟೊಂದು ಇಶ್ಯೂಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನೋಡಿ, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಒಳ್ಳೆ ವಿಚಾರನೆ ಹೇಳ್ತಾ ಇರೋದು. ಸೊ ನೀವ್ ನಿರ್ಧಾರ ಮಾಡ್ಕೊಳ್ಳಿ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಎಲ್ಲಾನು ತಮಾಷೆಯಾಗಿ ತಗೊಳಕ್ ಹೋಗ್ಬಿಡಿ, ಸೀರಿಯಸ್ ಮ್ಯಾಟರ್ ಆಗುತ್ತೆ, ಸರಿನಾ? ಇದು ಗೃಹಲಕ್ಷ್ಮಿ, ಇದು ಸದ್ಯಕ್ಕೆ ಒಂದು ಅಪ್ಡೇಟ್ ಬಂದಿರೋದು, ಮನೆ ಬಾಗ್ಲಿಗೆ ಬರ್ತಾ ಇದಾರೆ ಅಂತ ಹೇಳಿ. 27ನೇ ಕಂತಿನ ಹಣ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗ್ತಾ ಇದೆ. ನಂಗೆ ಮಂಗಳೂರು ಅಂತ ಹೇಳಿ ಕಮೆಂಟ್ ಹಾಕಿದ್ದಾರೆ ಯಾರೋ ಒಬ್ರು, ಕಲಬುರ್ಗಿ ಅಂತ ಕಮೆಂಟ್ ಹಾಕಿದ್ದಾರೆ. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ, ಒಂದಷ್ಟು ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮಂಗಳೂರೆಲ್ಲ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಬಟ್ ಫಸ್ಟ್ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಮೈಸೂರು, ಮಂಡ್ಯ, ಉತ್ತರ ಕರ್ನಾಟಕ ಈ ಭಾಗಗಳಿಗೆ ಮೊದಲನೇದಾಗಿ ಅಮೌಂಟ್ ಜಮಾ ಆಗ್ತಾ ಇರುವಂತದ್ದು. ಸೊ ನಿಮ್ಗಳಿಗೆ ಕ್ಲಿಯರೆನ್ಸ್ ಸಿಗೋವರೆಗೂ ಮಂಗಳೂರಾಗ್ಲಿ, ಶಿವಮೊಗ್ಗ ಆಗ್ಲಿ, ಚಿಕ್ಕಮಗಳೂರಾಗ್ಲಿ ನಿಮ್ಗಳಿಗೆ ಬರೋದಿಲ್ಲ. ನಿಮ್ಗೆ ಲಾಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ 27ನೇ ಕಂತಿನ ಹಣ ಇವ್ರಿಗೆಲ್ಲ ಬರ್ತಾ ಇದೆ. ಈಗೆಲ್ಲ ಹಬ್ಬ ಹರಿದಿನ ಎಲ್ಲ ಕ್ಲೋಸ್ ಆಗಿದೆ. ಸೊ ನಿಮಗೆ ಇನ್ ಯಾವ್ದೇ ರೀತಿ ಆಗಿರುವಂತ ಗೌರ್ಮೆಂಟ್ ರಜೆಗಳಾಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು ಏನು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಸೊ ನಿಮಗೆ ಇನ್ನು ಏಪ್ರಿಲ್ ಫಸ್ಟ್ ವೀಕ್ ವರ್ಗು ಎಲ್ಲರಿಗೂ ಅಮೌಂಟ್ ಬರುತ್ತೆ. ಸೊ ಆರಾಮಾಗಿರಿ, ಓಕೆನಾ? ಗೌರ್ಮೆಂಟ್ ದುಡ್ಡು ತಗೊಂಡ್ಬಿಡುತ್ತೆ, ನಮಗ್ ಮೋಸ ಮಾಡ್ಬಿಡುತ್ತೆ, ಅಥವಾ ಆ ಜಿಲ್ಲೆಗೆ ಹಾಕ್ಬಿಟ್ಟಿದ್ದಾರೆ, ನಮ್ ಜಿಲ್ಲೆಗಳಿಗೆ ಹಾಕಿಲ್ಲ, ನಮಗ್ ಮೋಸ ಮಾಡ್ಬಿಡ್ತಾರೆ ಅನ್ನೋದು ಏನಾದ್ರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ಆತರ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ, ಯೋಚನೆ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಅಮೌಂಟ್ ಅಂತೂ ಹಾಕ್ಬಿಟ್ಟಿದ್ದಾರೆ, ಅದು ನಿಮ್ಮ ಖಾತೆಗಳಿಗೆ ಬರ್ಬೇಕಷ್ಟೇನೆ. ಅನ್ಲೆಸ್ ಅಂಟಿಲ್ ನಿಮ್ಗೆ 26ನೇ ಕಂತಿನ ಹಣ ಬಂದಿಲ್ಲ ಇನ್ನೂನು ಅಂತ ನಿಮಗೆ ಏನಾದ್ರೂ ಇನ್ನು ಏನಪ್ಪಾ ಇದು ಇನ್ನ ಬಂದಿಲ್ಲ ನನಗೆ ಅಂತ ಏನಾದ್ರೂ ನಿಮಗೆ ಅನ್ಸಿದ್ರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ರಿಮೈಂಡರ್ ಹಾಕಿದೀನಿ. ಸೊ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ 26ನೇ ಕಂತಿನ ಹಣ ಅಲ್ಲ, ನಿಮ್ಗೆ ಆಕ್ಚುಲಿ ಇನ್ನು ಹಿಂದಿಂದಾನು ಕ್ಯಾನ್ಸಲ್ ಆಗಿರುತ್ತೆ. ಬಟ್ 26ರಿಂದ ಕೆಲವೊಂದಷ್ಟು ಜನಕ್ಕೆ ಕ್ಯಾನ್ಸಲೇಷನ್ ಆಗಿರ್ಬೋದು. ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಖಂಡಿತ ನಿಮ್ಗೆ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸಿ, ಕ್ಯಾನ್ಸಲ್ ಆಗಿದೆಯಾ ಏನು ಅಂತ ತಿಳ್ಕೊಳ್ಳಿ. ತಪ್ಪಾಗಿ ಕ್ಯಾನ್ಸಲೇಷನ್ ಆಗಿದೆ ಅಂದ್ರೆ ನೀವು ಕೂಡ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ರೆ ಡಾಕ್ಯುಮೆಂಟ್ಸ್ ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಮತ್ತೊಮ್ಮೆ ಆಕ್ಟಿವೇಟ್ ಮಾಡಿ ಕೊಡ್ತಾರೆ. ಏನು ಸಮಸ್ಯೆ ಅಂತೂ ಇಲ್ಲ. ಬಟ್ ಈಗ 27ನೇ ಕಂತಿನ ಹಣ ನಿಮ್ಗೆ ಏಪ್ರಿಲ್ ವರ್ಗೂನು ಹಣ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾರಿಗೂ ಮೋಸ ಆಗಲ್ಲ, ಅಥವಾ ಯಾರಿಗೂ ಈ ಜಿಲ್ಲೆಗೆ ಬಂತು ಆ ಜಿಲ್ಲೆಗೆ ಬಂದಿಲ್ಲ, ನಮ್ಮನೆ ಮೇಲ್ಗಡೆಯವ್ರಿಗೆ ಬಂತು ಕೆಳಗಡೆಯವ್ರಿಗೆ ಬಂದಿಲ್ಲ, ಇದೆಲ್ಲ ಏನೂ ಇಲ್ಲ. ಎಲ್ಲರಿಗೂ ಅಮೌಂಟ್ ಜಮಾ ಆಗುತ್ತೆ. ಅದ್ರ ಬಗ್ಗೆ ನೀವುಗಳೆಲ್ಲ ನಂಬಿಕೆ ಇಟ್ಕೋಬೇಕಾಗುತ್ತೆ, ಸರಿನಾ? ಸೊ 2 ವಿಚಾರನ ಹೇಳಿದೀನಿ. ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿ, 27ನೇ ಕಂತಿನ ಹಣ ಬೇಗ ಜಮಾ ಆಗುತ್ತೆ ನಿಮ್ಮ ಖಾತೆಗಳಿಗೆ. ಏಪ್ರಿಲ್ ವರ್ಗೂ ಟೈಮ್ ಇದೆ, ಟೆನ್ಷನ್ ಮಾಡ್ಬೇಡಿ, ಸರಿನಾ? ಇದೇ ತರ ವಿಡಿಯೋಸ್ ಗಳಿಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಾರ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಥವಾ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಎಲ್ಲಾನು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.